ಹಾಯ್, ಎಲ್ಲರೂ ಹೇಗಿದ್ದೀರಾ? ಭಾಳ ದಿನಗಳಾದಮೇಲೆ ಮತ್ತೆ ವಿಡಿಯೋ ಹಾಕ್ತಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಮತ್ತೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸುಮಾರು ದಿನ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಅಂದರೆ, ಸ್ಟ್ರೈಟ್ ಕಟ್ ಪ್ಯಾಂಟು ಅಂದರೆ ಲೇಡೀಸ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಇರುತ್ತಲ್ಲ, ಆ ಪ್ಯಾಂಟ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಮತ್ತು ಈಸಿ ಮೆಥಡು, ಯಾವ ರೀತಿ ಬಿಗಿನರ್ಸು ಸಹ ಯಾವ ರೀತಿ ಕಟ್ ಮಾಡ್ಬೋದು ಈಸಿಯಾಗಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೆಜರ್ಮೆಂಟ್ ಬಂದು ಫುಲ್ ಲೆಂತು 40 ಇದೆ, ವೆಸ್ಟ್ ಸೈಜು ಅಂದರೆ ಸೊಂಟದ ಸುತ್ತಳತೆ 38 ಇದೆ, ಹಿಪ್ ಸೈಜು 42 ಇದೆ, ತೈ ಅಂದರೆ ತೊಡೆ ಅದನ್ನು ಮೆಜರ್ಮೆಂಟ್ ತೊಗೋಬೇಕು ಈ ಪ್ಯಾಂಟ್ ಕಟ್ಟಿಂಗಿಗೆ, ಅದು 18 ಇದೆ. ಆ್ಯಂಕಲ್ ರೌಂಡು ಅಂದರೆ ಪಾದದಿಂದ ಮೇಲೆ ಇರುತ್ತಲ್ಲ ಕೆಳಗಡೆ ಭಾಗ, ಅದರ ಸುತ್ತಳತೆ ಟೋಟಲು 14 ಇದೆ. ಈ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಓಕೆ ನೋಡಿ, ಹತ್ರದಿಂದ ಇನ್ನೊಂದು ಸರಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಫುಲ್ ಲೆಂತ್ ಬಂದು 40 ಇದೆ, ವೆಸ್ಟ್ ಸೈಜು 38, ಹಿಪ್ ಸೈಜು 42, ತೈ ಸೈಜು 18, ಆ್ಯಂಕಲ್ ರೌಂಡು 14 ಇದೆ. ಈ ಮೆಜರ್ಮೆಂಟ್ ಪ್ರಕಾರ ಈಗ ಯಾವಾಗಲೇ ಆಗಲಿ ಕಟ್ಟಿಂಗ್ಗಿಂತ ಮುಂಚೆ ನೀಟಾಗಿ ಐರನ್ ಮಾಡ್ಕೊಂಡಿರಬೇಕು. ಆವಾಗ ನೀಟಾಗಿ ಕಟ್ಟಿಂಗಿಗೆ ಯಾವುದೇ ರೀತಿ ರಿಂಕಲ್ ಇಲ್ಲದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಕಡೆ ಸ್ಟ್ರೈಟ್ ಕಟ್ ಪ್ಯಾಂಟಿಗೆ ಯಾವಾಗಲೇ ಆಗಲಿ ಎರಡೂ ಸೈಡು ಓಪನ್ ಬರುತ್ತೆ, ಅಂದರೆ ಪ್ಯಾಂಟ್ ಎರಡು ಸೈಡು ಓಪನ್ ಇರುತ್ತೆ. ಹಂಗಾಗಿ ಓಪನ್ ಸೈಡು ನಮ್ಮ ಕಡೆ ಮಾಡ್ಕೊಂಡಿರಬೇಕು. ಅದಾದಮೇಲೆ ನೀಟಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಫೋಲ್ಡಿಂಗಿಗೋಸ್ಕರ 1.5 ಇಂಚಷ್ಟು ಬಿಟ್ಕೋಬೇಕು. ಕೆಳಗಡೆ ಮಾರ್ಕ್ ಹಾಕ್ಕೊಂಡು ಈ ರೀತಿ 1.5 ಇಂಚಿಗೂ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಬಿಡಿ. ಅದಾದಮೇಲೆ ಫುಲ್ ಲೆಂತ್ ಎಷ್ಟಿದೆ? 40 ಇದೆ. 40ಗೆ ನೋಡಿ, 40ಗೆ ಒಂದು ಮಾರ್ಕ್ ಹಾಕ್ಕೊಂಡು ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ರೆಡಿ. ಮೇಲ್ಗಡೆ ಎಲಾಸ್ಟಿಕ್ ಆಗಲಿ ಫೋಲ್ಡಿಂಗಿಗಾಗಿ 2 ಇಂಚ್ ತೊಗೊಳ್ರಿ. ಅಂದರೆ ನೀವು ಎಷ್ಟು ಎಲಾಸ್ಟಿಕ್ ಯಾವ ಸೈಜ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡು. 1.5 ಇಂಚ್ ಎಲಾಸ್ಟಿಕ್ ತೊಗೊಂಡ್ರೆ 2 ಇಂಚಸ್ಸು ತೊಗೋಬೇಕಾಗ 1/2 ಇಂಚ್ ಫೋಲ್ಡಿಂಗಿಗೆ ಬರುತ್ತೆ, ಇನ್ನು 1.5 ಇಂಚಸ್ ಇಲ್ಲಿ ಎಲಾಸ್ಟಿಕ್ ಬರುತ್ತೆ. ಹಂಗಾಗಿ ಮೇಲ್ಗಡೆ ಎಕ್ಸ್ಟ್ರಾ 2 ಇಂಚಸ್ಸು. ನಾನೇನು ಎಲಾಸ್ಟಿಕ್ ಹಾಕ್ತಾ ಇಲ್ಲ, ಆದರೂ 2 ಇಂಚಸ್ ತೊಗೋತೀನಿ. ಫೋಲ್ಡಿಂಗಿಗೆ 2 ಇಂಚಸ್ ಬೇಕು. ಈ ರೀತಿ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಡೌನ್ ಎಷ್ಟು ತೊಗೋಬೇಕಪ್ಪ ಅಂದರೆ, ತುಂಬ ದಪ್ಪ ಇರೋರಾದರೆ 13-13.5ವರೆಗೂ ತೊಗೋಬೋದು. ಇವರು ಮೀಡಿಯಮ್ ಸೈಜ್ ಇದ್ದಾರೆ, 12.5 ಇಟ್ಕೊಳ್ತೀನಿ ಸಾಕು. ಇಷ್ಟು ಇಟ್ಕೊಂಡ್ರೆ 12.5 ಡೌನ್ ತೊಗೋಬೋದು. ಇನ್ನೂ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ 13-13ವರೆಗೂ ತೊಗೋಬೋದು. ಈ ಸೈಜಿಗೆ 12.5 ತೊಗೊಂಡಿದ್ದೀನಿ ನಾನು. ಇಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಇದಕ್ಕೂ ಇಲ್ಲಿಗಡೆ ಇಲ್ಲಿನೂ ಸಹ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಹಿಂಗೆ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಈ ವಿಡ್ತು ಎಷ್ಟು ತೊಗೋಬೇಕು
ಕ್ರಾಸ್ ಬರುತ್ತಲ್ಲ, ಪ್ಯಾಂಟ್ ಕ್ರಾಸು, ಅದು ಈ ವಿಡ್ತ್ ಎಷ್ಟು ತೊಗೋಬೇಕು ಅಂದರೆ 2 ಥರ ತೊಗೋಬೋದು. ಏನು ಅಂದರೆ ವೆಸ್ಟ್ ಇರುತ್ತಲ್ಲ, ಆ ವೆಸ್ಟಿಗೆ ಮೀಡಿಯಮ್ ಸೈಜು ಸಣ್ಣ ಇದ್ದಾರೆ ಅಂದರೆ 6 ಇಂಚು ಸೇರಿಸಿ ತೊಗೋಬೋದು. ಇಲ್ಲ ಅವ್ರೊಂದು ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ 7 ತೊಗೋಬೋದು. ಇನ್ನೂ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ 8ವರೆಗೂ ತೊಗೋಬೋದು. ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಮಾಡ್ಬೋದು. ಹಿಪ್ ಸೈಜ್ ಬಂದಿರುತ್ತಲ್ಲ, ಹಿಪ್ ಸೈಜ್ ಏನಿರುತ್ತೆ ಆ ಹಿಪ್ ಸೈಜಿಗೆ ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡಬೇಕು. ಯಾವ ರೀತಿ ಅಂದರೆ ಈಗ ಹಿಪ್ ಸೈಜ್ ಎಷ್ಟಿದೆ ನೋಡಿ, 42 ಇದೆಯಲ್ಲ, 42 ಡಿವೈಡೆಡ್ ಬೈ 4 ಅಂದರೆ 42 ಡಿವೈಡೆಡ್ ಬೈ 4 ಅಂದರೆ 10.5 ಬರುತ್ತೆ. 10.5ಗೆ ಇಲ್ಲಿ 10.5 ತೊಗೊಂಡ್ರೆ ಇದಕ್ಕೆ 1 ಇಂಚು ಸೇರಿಸ್ಬೇಕು. ಎಷ್ಟು ಬರುತ್ತೆ? 11.5 ಬರುತ್ತೆ. ಈ ಥರನೂ ಮಾಡ್ಬೋದು. ಇಲ್ಲ ವೆಸ್ಟ್ ಸೈಜ್ ಏನಿರುತ್ತೋ ಅದಕ್ಕೆ 6 ಇಂಚು, ಟೋಟಲ್ಗೂ 6 ಇಂಚ್ ಸೇರಿಸ್ಬಿಟ್ಟು ತೊಗೋಬೋದು. ವೆಸ್ಟ್ ಸೈಜಿಗಾದರೆ 38 ಇದೆ, ಟೋಟಲ್ 6 ಇಂಚ್ ಅಂದರೆ 38 ಪ್ಲಸ್ 6 ಅಂದರೆ 44 ಬರುತ್ತೆ. 44 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 11 ಬರುತ್ತೆ. ಇಲ್ಲಿ 11 ಬಂತು. ಇಲ್ಲೆಷ್ಟು ಇಟ್ಟಿದ್ದೀವಿ ಅಂದರೆ 11.5 ಬಂದಿದೆ. ಒಂದು 1/2 ಇಂಚು ಡಿಫ್ರೆನ್ಸ್ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಆದರೂ ಮೆಜರ್ಮೆಂಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ಹೇಳೋದ್ನಲ್ಲ, ಹಿಪ್ ಸೈಜಲ್ಲಿ 4 ಡಿವೈಡೆಡ್ ಬೈ 4 ಮಾಡಿಕೊಂಡು ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋಬೋದು. ಈ 2 ಥರನೂ ನಾವು ಈ ಕ್ರಾಸ್ ಮಾಡೋದನ್ನು ಈ 2 ಥರನೂ ಮೆಜರ್ಮೆಂಟ್ ಮಾಡ್ಕೋಬೋದು. ನಾನು ಹಿಪ್ ಸೈಜ್ ಏನಿದೆಯೋ ಅದಕ್ಕೆ 1 ಇಂಚು ಆ್ಯಡ್ ಮಾಡ್ತಾ ಇದ್ದೀನಿ. ಹಿಪ್ ಸೈಜು 42 ಇದೆ, ಡಿವೈಡೆಡ್ ಬೈ 4 ಅಂದರೆ 10.5 ಬರುತ್ತೆ. ಅದಕ್ಕೆ 1 ಇಂಚ್ ಆ್ಯಡ್ ಸೇರಿಸಿದ್ರೆ 11.5 ಬರುತ್ತೆ. ಇಲ್ಲಿ 11.5ಗೆ, ಇಲ್ಲಿನೂ 11.5ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡ್ಬೇಕಿತ್ತು. ಥರ ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ 2 ಇಂಚ್ವರೆಗೂ ಕ್ರಾಸ್ ಮಾಡೋದಕ್ಕೆ 2 ಇಂಚ್ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇದ್ದರೆ 2.5 ಆ ಥರ ತೊಗೋಬೋದು. ಈ ಸೈಜಿಗೆ ನಾನು 2 ಇಂಚ್ ತೊಗೊಂಡಿದ್ದೀನಿ. ಸಾಕಿಷ್ಟು ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ಕೈಯಲ್ಲೇ ಹಾಕ್ಬೋದು. ಬಿಗಿನರ್ಸ್ ಆದರೆ ನಮಗೆ ಬರಲ್ಲ ಶೇಪ್ ಅನ್ನೋರು ಈ ಥರ ಫ್ರೆಂಚ್ ಕರ್ವ್ ಸ್ಕೇಲ್ ತೊಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿದು ಇಷ್ಟ ಆಯಿತು. ಈಗ ಸೆಂಟರ್ ಏನು ಮಾಡಬೇಕು ಅಂದರೆ, ಇದು ಸ್ಟ್ರೈಟ್ ಕಟ್ ಪ್ಯಾಂಟ್ ಆಗಿರೋದ್ರಿಂದ ಸೈಡಿಗೆ ಬರೋದಿಲ್ಲ. ಇದು ಸೈಡ್ ಕಟ್ ಪ್ಯಾಂಟ್ ಆಗಿರೋದ್ರಿಂದ ಸೆಂಟರ್ಗೆ ಬರುತ್ತೆ. ಇದನ್ನು ಯಾವ ರೀತಿ ಸೆಂಟರ್ಗೆ ತೊಗೋಬೇಕು ಅಂದರೆ, ಈ ರೀತಿ ಇಲ್ಲಿಂದ ಇಷ್ಟು ಇಟ್ಬಿಟ್ಟು ಇದರಲ್ಲಿ ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ? 6.25 ಬಂದಿದೆ. ಅಂದರೆ 13.5. ಅದರಲ್ಲಿ ಅರ್ಧ ಅಂದರೆ 6.25 ಬರುತ್ತೆ. ಆ 6.25 ಬಂದು ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ಮೇಲ್ಗಡೆನೂ ಅಷ್ಟೇ 6.25ಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಈಗ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ತುಂಬ ಈಸಿ ಮೆಥಡು. ಇಲ್ಲಿ ಅಷ್ಟೇ ಕಾಣಿಸಲ್ಲ ಅಂತ ಈ ರೀತಿ ಎಳ್ಕೊತಾ ಇದ್ದೀನಿ. ಇಲ್ಲಿ ಅಷ್ಟೇ 6.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಸ್ಕೇಲ್ ಉದ್ದ ಇಲ್ಲ ಅಂತ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಷ್ಟಿದೆ, ಹ್ಯಾಂಕಲಲ್ಲಿ 14 ಇಂಚಸ್ ಇದೆ. ಅದರಲ್ಲಿ ಆಫ್ ಅಂದರೆ 7 ಇಂಚಸ್ಸು. 7 ಇಂಚಸ್ಸಲ್ಲಿ 7 ಇಂಚಸ್ನ ಮಧ್ಯದಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು 7 ಇಂಚಸ್ ಅಂದರೆ ಎಷ್ಟು ಬರುತ್ತೆ? 3.5. ಈ ಕಡೆ 3.5, ಈ ಕಡೆ 3.5 ಬರುತ್ತೆ.
ಇಟ್ಕೊಂಡ್ಬಿಟ್ಟು ಕರೆಕ್ಟು ಒಂದು ಮಾರ್ಕ್ ಹಾಕ್ಕೊಂಡ್ಬಿಡಿ. ಇಷ್ಟಾದಮೇಲೆ ಈಗ ಕೈ ಸೈಜು ಅಂದರೆ ತೊಡೆಯ ಸುತ್ತಳತೆಯನ್ನು ತೊಗೊಂಡಿರಬೇಕು. ಇದಕ್ಕೆ ಅಂದರೆ ಮೊಣಕಾಲಿಂದ ಮೇಲೆ ಬರುತ್ತೆ, ಅದೆಷ್ಟು ಬರುತ್ತೆ ಅಂತ ತಗೊಂಡಿರ್ರಿ ಮೆಜರ್ಮೆಂಟಲ್ಲಿ. ಈಗ ಅದು ಯಾವ ಲೆವೆಲಿಗೆ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡ್ಬಿಟ್ಟು ಟೇಪ್ನ ಈ ರೀತಿ ಆಫ್ ಮಡಚ್ಬಿಡಿ. ಎಲ್ಲಿಗೆ ಆಫ್ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ ಹಾಕ್ಕೋಬೇಕು. ಥೈ ಸೈಜ್ ಎಷ್ಟಿದೆ? 18 ಇದೆ. 18ನ 2 ಡಿವೈಡೆಡ್ ಬೈ 2 ಮಾಡಿದ್ರೆ 9 ಬರುತ್ತೆ. ಒಂದು ಸೈಡು 9 ಬರುತ್ತೆ. ಅದನ್ನು 9 ಎಲ್ಲಿಗೆ ಬರುತ್ತೆ ಅದರಲ್ಲಿ ಡಿವೈಡ್ ಮಾಡಿದಾಗ ಈ ಕಡೆ 4.25 ಇಂಚು, ಈ ಕಡೆ 4.25 ಇಂಚು ಬರುತ್ತೆ. ಅಂದರೆ ಫುಲ್ ಸುತ್ತಳತೆ 18 ಇದೆ, ಅದರಲ್ಲಿ ಡಿವೈಡ್ ಮಾಡಿದ್ರೆ 9 ಬರುತ್ತೆ. ಫುಲ್ ಸುತ್ತಳತೆ 18 ಇದೆ, ಅದರಲ್ಲಿ ಡಿವೈಡ್ ಮಾಡಿದ್ರೆ 9 ಬರುತ್ತೆ. ಆ 9ನ್ನು ಮಧ್ಯದಲ್ಲಿ ಡಿವೈಡ್ ಮಾಡಿಕೊಂಡು ಈ ಕಡೆ ಅರ್ಧ ಈ ಕಡೆ ಅರ್ಧ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇಷ್ಟಾದಮೇಲೆ ಈ ರೀತಿ ಪ್ಯಾಂಟಿಗಂತಾನೆ ಕರು ಸ್ಕೇಲ್ ಬರುತ್ತೆ, ಅದನ್ನು ಈ ರೀತಿ ಇಟ್ಬಿಟ್ಟು ಶೇಪ್ ಕೊಡಬೇಕು ನೀಟಾಗಿ. ಈ ಪ್ಯಾಂಟಿಗೆ ಸೇರಿಸಿದ್ಮೇಲೆ ನೋಡಿ ಇಲ್ಲಿ ಕೆಳಗಡೆನೂ ಅಷ್ಟೇ ಕರೆಕ್ಟಾಗಿ ಈ ಪ್ಯಾಂಟಿಗೆ ಈ ರೀತಿ ಸೇರಿಸ್ಬೇಕು. ಈ ಕಡೆನೂ ಅಷ್ಟೇ ಇದೇನಿದೆಯೋ ಈ ರೀತಿ ಶೇಪ್ ಕೊಡಬೇಕು ನೀಟಾಗಿ. ಇಷ್ಟೇ ಸಿಂಪಲ್ಲು. ಈ ರೀತಿ ಶೇಪ್ ಕೊಟ್ಟರೆ ಮುಗೀತು. ಮತ್ತು ಹೊಲಿಗೆಗೋಸ್ಕರ ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಸೀಮ್ ಅಲವೆನ್ಸ್ ಬಿಟ್ಕೋಬೇಕು. ಎಷ್ಟು ಹೊಲಿಗೆ ಹಾಕಬೇಕು ಅಂತ ಇರ್ತೀರೋ ಕರೆಕ್ಟಾಗಿ ಅಷ್ಟಕ್ಕೆ ಸೀಮ್ ಅಲವೆನ್ಸ್ ಬಿಟ್ಕೊಳ್ಳಿ ಹೋಗಬೇಕು. ಇದು ಫ್ರಂಟ್ ಪಾರ್ಟು. ಇದು ಸ್ಟ್ರೈಟ್ ಕಟ್ ಪ್ಯಾಂಟಲ್ಲಿ ಏನು ಅಂದರೆ ಫ್ರಂಟೇ ಬೇರೆ ಬ್ಯಾಕೇ ಬೇರೆ ಕಟ್ಟಿಂಗ್ ಮಾಡ್ಕೋಬೇಕು. ಎರಡು ಸೇಮ್ ಕಟ್ಟಿಂಗ್ ಮಾಡ್ಕೋಬಾರ್ದು. ಇದು ಇಷ್ಟೇ. ಇನ್ನೊಂದು ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಈಗ ನೋಡಿ ಫ್ರಂಟಲ್ಲಿ ಈ ಕಾಸ್ಟ್ ಏರಿಯಾದಲ್ಲಿ ಒಂದು 1/2 ಇಂಚ್ವರೆಗೂ ಡೌನ್ ಮಾಡ್ಕೊಳ್ಳಿ. ಏನಕ್ಕಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋ ಒಂದು ರೀಸನ್ಗಷ್ಟೇ. ಈ ರೀತಿ ಕಟ್ಟಿಂಗ್ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಫ್ರಂಟ್ ಪಾರ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಇನ್ನೊಂದ್ಸರಿ ಕ್ಲಿಯರ್ ಮಾಡ್ತೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಕಟ್ ಮಾಡಾದ್ಮೇಲೆ ಮತ್ತೆ ಫಸ್ಟಿಗೆ ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೊಂಡಿದ್ವೋ ಈಗಲೂ ಅದೇ ರೀತಿ ಫೋಲ್ಡಿಂಗ್ ಹಾಕ್ಕೋಬೇಕು. ಬ್ಯಾಕ್ ಪಾರ್ಟಿಗೆ ಮೇಲ್ಗಡೆ ಒಂದು 3 ಇಂಚಸ್ಸಷ್ಟು ಮೇಲ್ಗಡೆ ಎಕ್ಸ್ಟ್ರಾ ಬಿಟ್ಕೊಂಡಿರ್ಬೇಕು. ಬ್ಯಾಕ್ ಪಾರ್ಟಿಗೆ ಮಾತ್ರ ಬರೋ ಥರ ನೀಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಬೇಕೇ ಬೇಕಾಗತ್ತೆ. ಈ ರೀತಿ ಕಟಿಂಗ್ ಎಲ್ಲ ಆದಮೇಲೆ ಕಟಿಂಗ್ ಏನಿದೆಯೋ ಅದ್ರ ಮೇಲೆ ಹಾಕ್ಕೊಂಬಿಡಿ. ಹಾಕ್ಕೊಂಡಾದ್ಮೇಲೆ ರೀತಿ ಈ ಸೈಡ್ ಮಾತ್ರ ಅಂದರೆ ಸೈಡಿಗೆ ಬರುತ್ತಲ್ಲ ಆ ಪಾರ್ಟ್ ಮಾತ್ರ ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ಥರನೇ ಮಾರ್ಕ್ ಮಾಡ್ಕೊಂಬಿಡಿ.
ಏನು ಚೇಂಜಸ್ ಮಾಡಬೇಡಿ ಈ ಕಡೆ ಮಾತ್ರ. ಇದಾದಮೇಲೆ ಇಲ್ಲೇನು ಮಾಡಬೇಕು ಅಂದರೆ ಇಲ್ಲಿ ಒಂದು 2 ಇಂಚು 2.5 ಇಂಚು ಮೀಡಿಯಮ್ ಸೈಜ್ನವ್ರಿಗಾದರೆ, ಒಂದು ಸಣ್ಣ ಇದ್ದಾರಂದರೆ 2 ಇಂಚು, ಮೀಡಿಯಮ್ ಸೈಜ್ನವ್ರಿಗಾದರೆ 2.5, ಸ್ವಲ್ಪ ದಪ್ಪ ಇದ್ದಾರಂದರೆ 3 ಇಂಚ್ವರೆಗೂ ಎಕ್ಸ್ಟ್ರಾ ತಗೊಳ್ಳೇಬೇಕು. ಪ್ಯಾಂಟಿಗೆ ಮಾತ್ರ ಬ್ಯಾಕ್, ಯಾಕಂದರೆ ಬ್ಯಾಕು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕುತ್ಕೊಳ್ಳೋಕ್ಕೂ ಎದ್ದಾಳೋದಕ್ಕೂ ಫ್ರೀಯಾಗಿರಬೇಕು ಅಂದರೆ ಬ್ಯಾಕ್ ಪಾರ್ಟ್ ಮಾತ್ರ ಎಕ್ಸ್ಟ್ರಾ ತಗೊಳ್ಳೇಬೇಕು. ಆವಾಗಲೇ ನೀಟ್ ಫಿಟ್ಟಿಂಗ್ ಬರೋದು ಮತ್ತು ಫಿನಿಶಿಂಗ್ ನೀಟಾಗಿ ಬರೋದು. ನಾನು ಇವ್ರಿಗೆ ಈ ಮೆಜರ್ಮೆಂಟಿಗೆ 2.5 ಇಂಚ್ವರೆಗೂ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ಇದೇನು ಪಾಯಿಂಟ್ ಇದೆಯೋ ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿನೂ ಅಷ್ಟೇ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಸೇಮ್ ಏನಿದೆಯೋ ಅದೇ ಥರ ಮೇಲ್ಗಡೆವರೆಗೂ ಮಾರ್ಕ್ ಮಾಡಿಕೊಂಡು ನಾವು ಫ್ರಂಟಲ್ಲಿ ಏನು ಶೇಪ್ ಕೊಟ್ಟಿದ್ವೋ ಬ್ಯಾಕಲ್ಲಿನೂ ಅದೇ ಥರನೇ ಶೇಪ್ ಕೊಡಬೇಕು. ಇಷ್ಟು ಶೇಪ್ ಕೊಟ್ಟಾದಮೇಲೆ ಇಲ್ಲಿನೂ ಅಷ್ಟೇ, ಇದು ಸ್ಟ್ರೈಟ್ ಆದರೆ ಇಲ್ಲಿಂದ ಮೇಲ್ಗಡೆಗೆ 2.5 ಇಂಚ್ವರೆಗೂ ತೊಗೋಬೇಕು. ಇಲ್ಲಿನೂ ಅಷ್ಟೇ ಎಕ್ಸ್ಟ್ರಾ ಮೇಲ್ಗಡೆ 2 ಇಂಚು ಕಂಪಲ್ಸರಿ ತೊಗೊಳ್ಳೇಬೇಕು. ಯಾಕಂದರೆ ಹಿಂದ್ಗಡೆ ಸ್ವಲ್ಪ ಪ್ಯಾಂಟು ಮೇಲೇ ಇರುತ್ತೆ, ಫ್ರಂಟಲ್ಲಿ ಸ್ವಲ್ಪ ಕೆಳಗೆ ಇದ್ದರೆ ಹಿಂದ್ಗಡೆ ಕಟ್ಟಿದಾಗ ನೋಡಿ ಮತ್ತೆ ಸ್ವಲ್ಪ ಮೇಲೆ ಬಂದಿರುತ್ತೆ. ಇಲ್ಲ ನಾವು ಇಷ್ಟು ತೆಗಿದೆ ಇದ್ದರೆ ಕುತ್ಕೊಂಡಾಗ ಇದ್ದಾಗ ಕೆಳಗೆ ಬಂದಂಗೆ ಅನಿಸುತ್ತೆ, ಮತ್ತು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಕಂಫರ್ಟಬಲ್ ಇರಲ್ಲ. ಅದಕ್ಕೋಸ್ಕರ ಈ ರೀತಿ 2.5 ಇಂಚು ತೊಗೊಳ್ಳೇಬೇಕು. ತೊಗೊಂಡಾದ್ಮೇಲೆ ಈ ರೀತಿ ಕ್ರಾಸಾಗಿ, ಇಲ್ಲಿ ಜಾಸ್ತಿ ತೊಗೊಳಂಗಿಲ್ಲ, ಇಲ್ಲಿ ಮಾತ್ರ ತೊಗೋಬೇಕು. ಲೈನ್ ಮಾತ್ರ ಪರ್ಫೆಕ್ಟಾಗಿ ಹಿಂಗೆ ಕೊಡಬೇಕು ಕ್ರಾಸಾಗಿ. ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟು. ಇದೇ ರೀತಿ ಕ್ರಾಸಾಗಿ ತೊಗೋಬೇಕು. ಇಲ್ಲಿ ಮಾತ್ರ ತೊಗೋಬೇಕು, ಈ ಕಡೆ ಸೈಡಿಗೆ ಬರೋದಿಲ್ಲ. ಇದು ಮಧ್ಯದಲ್ಲಿ ಕ್ರಾಸ್ ಏರಿಯಾ ಬರುತ್ತಲ್ಲ ಆ ಪಾರ್ಟ್, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಮಾತ್ರ ಈ ರೀತಿ ತೊಗೋಬೇಕು. ಇಲ್ಲೇನು ಮಾಡ್ತೀರಾ ಅಂದರೆ ಇಲ್ಲಿ 2.5 ತೊಗೊಂಡಿದ್ದೀರಾ, ಇಲ್ಲಿ ಅಷ್ಟೊಂದು ಬೇಕಿಲ್ಲ, ಇಲ್ಲಿ 1 ಇಂಚ್ ನೋಡಿ, ಇಲ್ಲಿ 1 ಇಂಚಷ್ಟು ತೊಗೊಂಡ್ರು ಸಾಕಾಗತ್ತೆ. ಸ್ವಲ್ಪ ಇಲ್ಲಿನೂ ಅಷ್ಟೇ ಕೆಳಗಡೆನು ಆ್ಯಂಕಲ್ ಹತ್ರನೂ 1 ಇಂಚ್ವರೆಗೂ ನಾವು ಎಕ್ಸ್ಟ್ರಾ ತಗೊಳ್ಳೇಬೇಕು. ಸೇಮ್ ನಾವು ಫ್ರಂಟ್ ಪಾರ್ಟಿಗೆ ಯಾವ ರೀತಿ ಮಾರ್ಕ್ ಹಾಕಿದ್ವೋ ಬ್ಯಾಕಲ್ಲೂ ಅಷ್ಟೇ ಇದೇ ರೀತಿಯೇ ಮಾರ್ಕ್ ತಗೋಬೇಕು. ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ಕರ್ವ್ ಸ್ಕೇಲ್ ತಗೊಳ್ಳಿ, ಪ್ಯಾಂಟಿಗೆ ಬೇಕಾಗುತ್ತೆ. ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಬ್ಯಾಕ್ದು ಮಾರ್ಕಿಂಗು ಇಷ್ಟೇ. ತುಂಬ ಈಸಿ ಇದೆ, ಸಿಂಪಲ್ ಮೆಥಡು, ಬಿಗಿನರ್ಸು ಸಮೇತ ಈಸಿಯಾಗಿ ಕಟ್ ಮಾಡ್ಬೋದು. ಏನು ಪ್ರಾಬ್ಲಮ್ ಬರ್ದೇ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದ್ಸರಿ ಕಟ್ಟಿಂಗ್ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ, ಎಲ್ಲೂ ಹೆಚ್ಚು ಕಮ್ಮಿ ಮಾಡಬೇಡಿ. ನಮ್ಮದು ಈ ಮಾರ್ಕಲ್ಲೆಲ್ಲ ಸ್ವಲ್ಪ ಕಚ್ಚಾಕ್ಕೊಳ್ಳಿ, ಯಾಕಂದರೆ ಎಲ್ಲೆಲ್ಲಿಗೆ ಫೋಲ್ಡಿಂಗ್ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ನೀಟಾಗಿ ಆ ಮಾರ್ಕಿಗೆ ಸರಿಯಾಗಿ ಈ ರೀತಿ ಸ್ವಲ್ಪ ಕಚ್ಚಾಕೋಬೇಡಿ. ಇಲ್ಲಿನೂ ಅಷ್ಟೇ
ಎಲ್ಲ ಕಡೆನೂ ನಾಚ್ ಹಾಕ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ. ಓಕೆ, ಈ ವಿಡಿಯೋ ಇಷ್ಟೇ. ಈ ಕಟ್ಟಿಂಗ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಕನ್ಫ್ಯೂಸ್ ಇದ್ದರೆ, ಏನಾದರೂ ಅರ್ಥ ಆಗದಿದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಇದರದ್ದು ಸಾಧ್ಯ ಆದರೆ ಇದ್ರದ್ದು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಓಕೆ, ಇದೇ ರೀತಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಹೊಸಬ್ರು ಯಾರಾದರೂ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಂದು ಯಾವುದೇ ಹೊಸ ವಿಡಿಯೋ ಬಂದ್ರೂ ನಿಮಗೆ ಅಪ್ಡೇಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.